ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಫುಲ್ ಕನ್ಫ್ಯೂಸ್ ಆಗ್ತಿದೆ. ಅಪ್ಪ ಸದ್ಯ ಅತ್ತೆ ಕೈಯಲ್ಲಿ ಬ್ಯಾಗ್ ಇಲ್ಲ. ಅತ್ತೆ ಮನೆ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಅತ್ತೆ ರಾತ್ರಿ ನೀವು ಬಿಡೋಗಿದ್ರಿ, ಇವಾಗ ಹುಷಾರಾಗಿದ್ದೀರಿ ತಾನೆ? ಏನು ಗೊತ್ತಾಗ್ತಿಲ್ವಲ್ಲ. ನಂಗೆ ಹೆಲ್ತ್ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಬಾಗ್ಲು ಗೋಡೆ ಥರ ಕಾಣಿಸಿರ್ಬೋದು. ಅಥವಾ ಆ ಶಾಕ್ಗೆ ನನಗೇನಾದರೂ ಹುಷಾರಿಲ್ಲದೆ ಇರೋ ಹಾಗಾಗಿದೆಯಾ? ರಾತ್ರಿ ನಾನಲ್ಲಿ ಕಿರ್ಚ್ಕೊಂಡಿದ್ದು ಅಷ್ಟೇ ನೆನಪು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಸಾರಿ ಅತ್ತೆ, ತುಂಬಾ ಭಯ ಆಯ್ತಾ? ಬಾಗ್ಲು ಗೋಡೆ ಮಾಡೋ ಮ್ಯಾಜಿಕ್ಕು ಗೊತ್ತೇ ಇರಲಿಲ್ಲ. ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹತ್ರ ಮಾಡಿದೆ ಅಷ್ಟೇ. ಸಾರಿ ಅತ್ತೆ, ತುಂಬಾ ಭಯ ಆಯ್ತಾ? ಬಾಗ್ಲಿದ್ದ ಹಾಗೆ ಇದೆಯಲ್ಲ. ನಿನ್ನೆ ರಾತ್ರಿ ಅಷ್ಟೆತ್ರ ಎದ್ದು ನಿಂತಿದ್ದ ಗೋಡೆ ಏನಾಯ್ತು? ನಾನು ಬ್ಯಾಗ್ ಹಿಡ್ಕೊಂಡು ಇಲ್ಲೇ ನಿಂತಿದ್ದೆ. ಮೈ ಗಾಡ್, ನನ್ನ ಬ್ಯಾಗ್ ಏನಾಯ್ತು? ಯಾರೋ ನನ್ನ ಬ್ಯಾಗನ್ನು ಎತ್ತಿಟ್ಟಿದ್ದಾರೆ. ಇಲ್ಲಾಂದ್ರೆ ಎಲ್ಲಿ ಹೋಗಕ್ ಸಾಧ್ಯ? ಯಾರೋ ನನ್ನ ಸೇವ್ ಮಾಡಕ್ಕೆ ಅಂತಾನೆ ಬ್ಯಾಗ್ ಎತ್ತಿಟ್ಟಿರ್ಬೇಕು. ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಓಡೋಗ್ತಿದ್ದು ಎಲ್ಲರಿಗೂ ಗೊತ್ತಾಗೋಗ್ತಿತ್ತು. ಯಾರು ಎತ್ತಿಟ್ಟಿರ್ಬೋದು? ನಾನೇ ನಿಮ್ ಬ್ಯಾಗ್ ಎತ್ತಿಟ್ಟಿದ್ದು. ಆ ಬ್ಯಾಗು ಯಾರು ಎತ್ತಿಟ್ಟಿದ್ದು ಅಂತ ನಂಗೆ ಗೊತ್ತು. ಜಿಲಿಬಿ ಆಂಟಿಗೆ ಹೇಗೆ ಗೊತ್ತಾಯ್ತಪ್ಪ? ನನ್ನ ಬ್ಯಾಗ್ನ ನೀವು ತಗೊಂಡ್ರಾ? ಜೈ ಕರ್ನಾಟಕ. ಜೈ ಕರ್ನಾಟಕನ? ಜೈ ಕರ್ನಾಟಕನೇ. ಅವರು ನಿನಗೂ ಏನೋ ವಿಚಿತ್ರವಾದನ್ನು ತೋರಿಸಿದ್ದಾರೆ. ನೀನು ಅದನ್ನ ನೋಡಿ ಮೂರ್ಛೆ ಹೋಗಿ ಕೆಳಗೆ ಬಿದ್ದಿದ್ಯಾ, ಹೌದು ತಾನೆ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.